ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಂತೂ ನಮಗೆ ಟೀಚರ್ಸ್ ಟ್ರೈನಿಂಗ್ ಸೆಷನ್ ಇದೆ. ಸೊ ದಟ್ ಸ್ಕೂಲಿಂದ ವ್ಯಾನ್ ಪ್ರೊವೈಡ್ ಮಾಡಿದ್ದಾರೆ. ಈ ಸ್ಕೂಲ್ ವ್ಯಾನಲ್ಲೇ ಈಗ ಟೀಚರ್ಸ್ ಎಲ್ಲರೂ ಕೂಡ ನಾವು ಟ್ರೈನಿಂಗ್ ಸೆಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಯರ್ ಇಸ್ಕಾನ್ ಟೆಂಪಲ್ ಹತ್ರ. ಇನ್ನು ವೈಟ್ ಫೀಲ್ಡಿಂದ ಇಸ್ಕಾನ್ ಟೆಂಪಲ್ಗೆ ಬರಬೇಕಂದ್ರೆ ತುಂಬಾ ಲೇಟ್ ಆಗುತ್ತಲ್ಲ. ನಮ್ಮ ಟ್ರೈನಿಂಗ್ ಸೆಷನ್ ಬಂದು ಮಾರ್ನಿಂಗ್ 9:30ಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ನಾವಂತೂ ಬೇಗನೆ ಬಿಟ್ಟಿದ್ದಾಯಿತು. 7:30ಗೆ ಅಲ್ಲಿ ಸ್ಟಾರ್ಟ್ ಆಗಿದ್ದು, ಇನ್ನು ಇಲ್ಲಿ 9 ರೀಚ್ ಆಗಿಬಿಟ್ಟಿದ್ದೀವಿ. ವಿತಿನ್ ½ ಮುಂಚೆನೇ ರೀಚ್ ಆಗಿಬಿಟ್ವಿ. ನಾವೇ ಫಸ್ಟ್ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಇದೇ RG ರಾಯಲ್ ಹೋಟೆಲ್ ವಿತ್ ಕನ್ವೆನ್ಷನ್ ಹಾಲು. ರಿಯಲಿ ಸಕ್ಕತ್ತಾಗಿದೆ. ಲಾಸ್ಟ್ ಟೈಮ್ ಕೂಡ ಆಲ್ರೆಡಿ ಅಟೆಂಡ್ ಆಗಿದ್ವಿ. ವಿಡಿಯೋಸ್ ಕೂಡ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಬಿಫೋರ್ ಸ್ಕೂಲ್ ಓಪನು 2 days ಟ್ರೈನಿಂಗ್ ಸೆಷನ್ ಇರುತ್ತೆ. ಸೊ ಮತ್ತು ಇವಾಗ ಇನ್ ಬಿಟ್ವೀನ್ ಅಕಾಡೆಮಿಕ್ಕು ಆಲ್ರೆಡಿ 5 months ಆಯ್ತಲ್ಲ ಸ್ಕೂಲ್ ಓಪನ್ ಆಗಿ. ಇನ್ ಬಿಟ್ವೀನ್ ಇನ್ನೊಂದು ಸತಿ ಈ ಥರ ಟ್ರೈನಿಂಗ್ ಸೆಷನ್ ತೊಗೊತಾರೆ. ಅದು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವರೆಲ್ಲ ಕೂಡ ಕೊಲೀಗ್ಸೇ, ಟೀಚರ್ಸು. ಸೊ ಎಲ್ಲರೂ ಕೂಡ ಹಾಯ್ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲರೂ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇನ್ನೂ 40 minutes ಟೈಮ್ ಇದೆ. ಸೊ ದಟ್ ನಾವಂತೂ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ನಾನಂತೂ ಎಕ್ಸ್ಪೆಷಲಿ ವೀಡಿಯೋಸ್ನೆಲ್ಲ ತೊಗೊತಾ ಇದ್ದೀನಿ. ಎಲ್ಲೆಲ್ಲಿ ಏನೇನು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಆಮೇಲೆ ನನ್ನ ಮಕ್ಕಳನ್ನ ಕೂಡ ಕರ್ಕೊಂಬಂದಿದ್ದೆ. ಸೊ ಮಕ್ಕಳನ್ನ ಕಳಿಸ್ಬೇಕು. ನಮ್ಮ ಅಣ್ಣ ಬರ್ತಾರೆ ಪಿಕಪ್ ಮಾಡ್ಕೊಂಡು ಹೋಗೋಕ್ಕೆ. ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ನಾವೆಲ್ಲರೂ ಕೂಡ ಒಳಗಡೆ ಹೋಗಿ ಕೂತ್ಕೊಂಡಿದ್ದೀವಿ. ಇನ್ನು ಟ್ರೈನಿಂಗ್ ಸೆಷನ್ ಸ್ಟಾರ್ಟ್ ಆಗೋಕ್ಕೆ ತುಂಬಾ ಟೈಮ್ ಇದೆ. ನಮ್ಮ ಮಕ್ಕಳನ್ನು ಕೂಡ ಕೂರಿಸ್ಕೊಂಡಿದ್ದೀನಿ. ಇನ್ನು ನಮ್ಮ ಅಣ್ಣ ಬರ್ತಾ ಇದ್ದಾರೆ. ಆಮೇಲೆ ಮಕ್ಕಳಿಗೆಲ್ಲ ಇದೆಲ್ಲ ನೋಡಿಬಿಟ್ಟು ಫುಲ್ ಖುಷಿ ಆಗಿಬಿಟ್ಟಿದೆ. ಹೋಗೋಕ್ಕೆ ಇಷ್ಟ ಇಲ್ಲ, ಏನು ಮಾಡೋದು. ಬಟ್ ಮಕ್ಕಳ ತುಂಬ ಡಿಸ್ಟರ್ಬ್ ಮಾಡ್ತಾರೆ. ಟ್ರೈನಿಂಗ್ ಸೆಷನ್ ಅಂದಮೇಲೆ ತುಂಬಾ ಹೇಳ್ತಾ ಇರ್ತಾರೆ. ಅಲ್ಲಿ ಸೈಲೆಂಟ್ ಮೇಂಟೈನ್ ಮಾಡಬೇಕು. ಇನ್ನು ಮಕ್ಕಳು ಬಂದುಬಿಟ್ರೆ ಇನ್ನು ಸೈಲೆಂಟ್ ಎಲ್ಲ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ನಮ್ಮ ಮಕ್ಕಳು, 2 ಮಕ್ಕಳು ಸಖತ್ ಗಲಾಟೆ. ಅದಕ್ಕೋಸ್ಕರ ಕಳಿಸ್ತಾ ಇದ್ದೀನಿ. ಆಮೇಲೆ ಪಾಪ ಹೆಂಗೋ ಬೇಜಾರ ಮಾಡಿಕೊಂಡ್ರು. ಅಮ್ಮ ಹೋಗ್ಬೇಕಾ ಅಂತ. ಇಲ್ಲಮ್ಮ ಹೋಗಬೇಕು ಅಂತ ಹೇಳಿ ಕಳಿಸ್ತಾ ಇದ್ದೀನಿ. ಇವತ್ತು ಟ್ರೈನಿಂಗ್ ಸೆಷನ್ ಇರೋದು ನಮ್ಮ ಟೀಮ್ಗೆ ಒಂದೇ ಅಲ್ಲ, ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಬಚ್ಪನ್ ಸ್ಕೂಲ್ಸು ಎಲ್ಲೆಲ್ಲಿದೆಯೋ ಎಲ್ಲ ಟೀಚರ್ಸ್ ಕೂಡ ಇವತ್ತು ಇಲ್ಲಿ ಗ್ಯಾದರ್ ಆಗ್ತಾರೆ. ಟೋಟಲ್ 41 ಸ್ಕೂಲ್ ಬಚ್ಪನ್ ಪ್ಲೇ ಸ್ಕೂಲ್ಸ್ ಇದೆ. 41 ಸ್ಕೂಲ್ ಟೀಚರ್ಸ್ ಕೂಡ ಇಲ್ಲಿ ಇವತ್ತು ಗ್ಯಾದರ್ ಆಗ್ತಾರೆ. ಎಲ್ಲರಿಗೂ ಕೂಡ ಇವತ್ತು ಟ್ರೈನಿಂಗ್ ಸೆಷನ್ ಇರೋದು, ಅದು ಹೆಡ್ ಆಫೀಸ್ ಕಡೆಯಿಂದ. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬಾ ನಮಗೆ ಯೂಸ್ಫುಲ್ ಆಗಿರುತ್ತೆ. ಅವರು ಆಲ್ಮೋಸ್ಟ್ ಎಲ್ಲ ಕೂಡ ಅಕಾಡೆಮಿಕ್ ಬಗ್ಗೆನೇ ಹೇಳ್ಕೊಡ್ತಾರೆ. ಮತ್ತು ಹೌ ಟು ಹ್ಯಾಂಡಲ್ ದ ಕಿಡ್ಸ್, ಹೌ ಟು ಹ್ಯಾಂಡಲ್ ದ ಪೇರೆಂಟ್ಸ್. ಸೊ ಪ್ರತಿಯೊಂದು ಡೀಟೇಲಾಗಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಆಲ್ರೆಡಿ 2 days ಅಟೆಂಡ್ ಆಗಿದ್ದೆ. ಇದು 2nd time ನಾನು ಅಟೆಂಡ್ ಆಗ್ತಿರೋದು ಟ್ರೈನಿಂಗು. ಸೊ ಇನ್ನು ಟ್ರೈನಿಂಗ್ ಸೆಷನ್ ಕೂಡ ಸ್ಟಾರ್ಟ್ ಆಯಿತು. ಇನ್ನು ನಮ್ಮ ಅಣ್ಣ ಕೂಡ ಬಂದರು. ನನ್ನ ಮಕ್ಕಳನ್ನ ಹೋಗಿ ಡ್ರಾಪ್ ಮಾಡ್ತಾಯಿದ್ದೀನಿ. ಮಕ್ಕಳನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಬಂದೆ. ಇನ್ನು ಸ್ನ್ಯಾಕ್ಸು, ಟೀ, ಕಾಫಿ ಎಲ್ಲ ಕೂಡ ಮಾರ್ನಿಂಗ್ಗೆ ಕೊಟ್ಟರು 10 o'clockಗೆ. ಸೊ ಟೀ, ಕಾಫಿ ಎಲ್ಲ ಕುಡಿದು ಸ್ನ್ಯಾಕ್ಸ್ ತಿಂದ್ಬಿಟ್ಟು ಇನ್ನು ಟ್ರೈನಿಂಗ್ ಸೆಷನ್ ಅಂತೂ ಸ್ಟಾರ್ಟ್ ಆಗಿಬಿಡ್ತು. ತುಂಬಾ ಚೆನ್ನಾಗಿತ್ತು. ಮಾರ್ನಿಂಗ್ 10ಗೆ ಸ್ಟಾರ್ಟ್ ಆಗಿರೋದು ಟಿಲ್ 2 o'clock ತನಕ ಫುಲ್ಲು ಕಂಟಿನ್ಯೂಸ್ ಇತ್ತು ಫ್ರೆಂಡ್ಸ್. ಬಟ್ ಏನು ಬೋರ್ ಅಂತ ಅನಿಸಿಲ್ಲ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಲಂಚ್ ಕೊಟ್ಟರು. ಒಳ್ಳೆ ವೆರೈಟಿ ಲಂಚ್ ಇತ್ತು. ಸೊ ಲಂಚ್ ತಿಂದ್ವಿ ಆರಾಮಾಗೆ. ಇನ್ನು ಮಧ್ಯಾಹ್ನ ಲಂಚ್ ತಿಂದಮೇಲೆ ನಿದ್ದೆ ಅಂತೂ ಬಂದೇ ಬರುತ್ತೆ. ಬಟ್ ನಿದ್ದೆನೂ ಕೂಡ ಅವಾಯ್ಡ್ ಮಾಡಿಕೊಂಡು ಒಳ್ಳೆ ಫೋನಿಕ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಎಲ್ಲನೂ ಕೇಳಿಸ್ಕೊಂಡ್ವಿ. ಆಮೇಲೆ ಮಧ್ಯದಲ್ಲಿನೂ ಅವರು ಬೋರ್ ಆಗ್ದಂಗೆ ಹೇಳ್ಕೊಡ್ತಾರೆ. ಅಂದರೆ ಅಟ್ಲೀಸ್ಟ್ ತುಂಬ ಬರೀ ಅದನ್ನೇ ಹೇಳ್ಕೊಂಡು ಹೋಗ್ತಾ ಇದ್ರೆ ನಮಗೂ ಕೂಡ ಬೋರ್ ಆಗುತ್ತೆ. ಸೊ ಇನ್ ಬಿಟ್ವೀನ್ ಅವರು ಜೋಕ್ಸು, ಕಾಮಿಡಿ ಎಲ್ಲ ಮಾಡ್ತಿರ್ತಾರೆ. ಸೊ ಎಲ್ಲ ಮುಗಿಸ್ಕೊಂಡ್ವಿ. 5 o'clockಗೆ ಕಂಪ್ಲೀಟ್ ಆಯಿತು ಟ್ರೈನಿಂಗ್ ಸೆಷನು. ಇನ್ನು ನಾನಂತೂ ಮೆಟ್ರೋ ಹತ್ಕೊಂಡು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನು ನಮ್ಮ ಮನೆಗೆ ಹೋಗೋಕ್ಕೆ ಲೇಟ್ ಆಗುತ್ತೆ. ಮಕ್ಕಳು ಕೂಡ ಅಮ್ಮ ಮನೆಯಲ್ಲಿದ್ದಾರೆ. ಸೊ ಇನ್ನು ಇವತ್ತು ಹೇಗೋ ಸ್ಯಾಟರ್ಡೆ ಅಲ್ವಾ, ಆರಾಮಾಗಿ ಇವತ್ತು ರೆಸ್ಟ್ ಮಾಡಿ ನಾಳೆ ಮನೆಗೆ ಹೋದರೆ ಆಯಿತು. ಈವ್ನಿಂಗ್ ಸನ್ಸೆಟ್ ನೋಡಿ ಸಕ್ಕತ್ತಾಗಿದೆ ಅಲ್ವಾ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಮನೆಗೆ ಬಂದುಬಿಟ್ಟು ಇನ್ನು ಅಮ್ಮ ಬಿಸಿ ಮುದ್ದೆ ಸಾಂಬಾರು ಮಾಡಿದ್ರು. ತಿಂದು ಫುಲ್ಲು ನಿದ್ದೆ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಬೇಗ ಮಲ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಬೆಳಗ್ಗೆ ಕೂಡ ಬೇಗ ಎದ್ದೆ. ತುಂಬಾ ಒಂಥರ ಫ್ರೆಶ್ ಆದಂಗೆ ಆಯಿತು. ಇನ್ನು ಬೆಳಗ್ಗೆ ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ 7ಗೆ ಎದ್ಬಿಟ್ಟು ಆಚೆ ಬಂದು ನೋಡಿದೆ ಅಮ್ಮ ಎಲ್ಲ ರಂಗೋಲಿ ಹಾಕಿದ್ರು. ಆ್ಯಂಡ್ ಇನ್ನು ಟೀ ಕೂಡ ಮಾಡಿಕೊಟ್ರು. ಟೀ ಕುಡಿತಾ ಇದ್ದೀನಿ. ಮನೇಲಂತೂ ಫುಲ್ ಗಲಾಟೆ. ನನ್ನ ಮಕ್ಕಳದು, ನಮ್ಮ ಅಕ್ಕನ ಮಕ್ಕಳದು 4 ಜನ ಸೇರ್ಕೊಂಡ್ಬಿಟ್ರೆ ಹಿಂಗೆ ಇರುತ್ತೆ ಗಲಾಟೆ.
ಆಮೇಲೆ ಇನ್ನು ಸೊ ಮಾರ್ನಿಂಗ್ಗೆ ನಮ್ಮ ಅಣ್ಣ ನಾನ್ ವೆಜ್ ತೊಗೊಂಬಂದಿದ್ದಾರೆ. ಸೊ ನಾನಿನ್ನು ಬೇಗ ಹೊರಡೋಣ ಅಂತ ಅಂದೆ. ಸರಿ ಬಿಡು ತಿನ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಚಿಕನ್ನು ಮತ್ತು ಚಿಕನ್ದು ಬ್ಲಡ್ ಇರುತ್ತಲ್ಲ, ಸೊ ಅದನ್ನು ತೊಗೊಂಬಂದಿದ್ದಾರೆ. ಚಿಕನ್ ಬ್ಲಡ್ಡಲ್ಲಿ ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಿಕನ್ ಫ್ರೈ ಕೂಡ ಪ್ರಿಪೇರ್ ಮಾಡಿದ್ವಿ, ಮತ್ತು ಚಪಾತಿ, ರೈಸು. ಇನ್ನು ಎಲ್ಲ ರೆಡಿ ಆಗೋಷ್ಟೊತ್ತಿಗೆ 10 o'clock ಆಯಿತು. 10 o'clockಗೆ ತಿಂದು ತನೀಶ್ ಹಾಯ್ ಬಂಗಾರು, ಏನು ಮಾಡ್ತಾ ಇದ್ದೀರಾ ಎಲ್ಲರೂ ಮಕ್ಕಳೆಲ್ಲ? ಸೈಕಲ್ ತೊಳಿತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ತನೀಶ್ ಇಲ್ಲಿ ನೋಡಿ ಬಂಗಾರೆ, ತನೀಶ್ ಹಾಯ್. ತನೀಶ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಹಾಯ್ ಮಾಡು, ಹಾಯ್ ಮಾಡು. ನನಗೆ ನನಗೆ ಇನ್ನೊಂದು ಈ ಕಡೆ ಪಪ್ಪಿ ಕಡೆ ಗೊಣ್ಣೆ ಪಪ್ಪಿ. ಚಿಚಿ ತನೀಶ್ ಹಾಯ್ ಮಾಡು. ಎಲ್ಲೋಗ್ತಿದ್ಯಾ? ಸರಿ ಓಕೆ. ಇಳಿಯಪ್ಪ, ಇಳಿಯಲ್ವಾ? ನೋಡು ಇಳಿತಾ ಇಲ್ಲ. ಹಾಂ ಓಕೆ ಬಾಯ್ ಮಾಡು. ನೋಡಿ ಫ್ರೆಂಡ್ಸ್, ಎಲ್ಲ ಗ್ಯಾಂಗ್ ಎಲ್ಲ ಹೋಗ್ತಾ ಇದ್ದಾರೆ ರೌಂಡ್ಸ್ ಬೈಕಲ್ಲಿ. ಓಕೆ ಬಾಯ್. ಹೋಮ್ವರ್ಕ್ ಬರೆಯಕು. ಬಾಯ್ ಬಂಗಾರಿ. ಹಾಂ ಹೋಗಿ. ನಮ್ಮದಂತೂ ಬ್ರೇಕ್ಫಾಸ್ಟ್ ಆಯಿತು. ನಾನ್ ವೆಜ್ ಅಂತೂ ಬ್ರೇಕ್ಫಾಸ್ಟ್ಗೆ ನಾನ್ ವೆಜ್ ತಿಂದ್ಬಿಟ್ವಲ್ಲ, ಇನ್ನು ಆರಾಮಾಗಿ ಹೊರಗಡೆ ಬಂದು ಹಾಗೆ ವಾಕ್ ಮಾಡ್ತಾ ಇದ್ದೀನಿ. ಬನಾನ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಇದ್ದಾವೆ. ಪಚ್ಚ ಬಾಳೆಹಣ್ಣು ಅಂತಾರಲ್ವ, ಸೊ ಅದೆಲ್ಲ ಕೂಡ ಇದೆ. ಎಷ್ಟೊಂದು ಬನಾನ ಇದೆ ಅಲ್ವಾ. ಇಲ್ಲೆಲ್ಲ AC ಕೂಡ ಇದೆ. ಬನಾನಾಗೆಲ್ಲ AC ಬೇಕು. ಹಾಗೆ ಅಂದರೆ ನಮ್ಮ ಮಾಮ ಅವ್ರದ್ದು, ನಮ್ಮ ಅಕ್ಕನ ಹಸ್ಬೆಂಡ್ ಅವ್ರದ್ದು ಬಾಳೆಹಣ್ಣು ಮಂಡಿ ಇದೆ. ಹಾಗಾಗಿ ಅವ್ರದ್ದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಲ್ಲೆಲ್ಲ ರೂಮಲ್ಲಿ ಹಾಕಿದ್ದಾರೆ. ಆ್ಯಂಡ್ ಅದಕ್ಕೆ AC ಬೇಕು ಅಂತ ACನೂ ಹಾಕ್ಸಿದ್ದಾರೆ. ಇದು ಸಪ್ರೇಟ್ ರೂಮಲ್ಲೇ ಫುಲ್ಲು AC ಯಾವಾಗಲೂ ಜಾಸ್ತಿ ಸ್ಪೀಡಲ್ಲಿ ಆನಲ್ಲೇ ಇರಬೇಕಾಗತ್ತೆ 24 hours. ಮತ್ತು ಇನ್ನು ಈ ರೂಮ್ಗೆ ಲಾಕ್ ಮಾಡಿಬಿಡಬೇಕು. ಮತ್ತು ಆಚೆ ಬಂದುಬಿಟ್ಟು ಏಲಕ್ಕಿ ಬಾಳೆನೆಲ್ಲ ಕೂಡ ಈ ರೂಮಲ್ಲಿ ಇಟ್ಟಿರ್ತಾರೆ. ಏಲಕ್ಕಿ ಬಾಳೆನೆಲ್ಲ ಕೂಡ ಖಾಲಿಯಾಗಿದೆ, ಇನ್ನು ಸ್ವಲ್ಪ ಏನೋ ಇದೆ. ಅಂದರೆ ಇವರು ಹೋಲ್ಸೇಲಾಗೆ ಸೇಲ್ ಮಾಡ್ತಾ ಇರ್ತಾರೆ. ಶಾಪ್ ಇದೆ, ಬನಾನಾ ಶಾಪು. ಈ ಕಡೆ ಬರ್ರಿ. ಇಲ್ಲಿ ತನೀಶ್ ನೋಡಿ ಫ್ರೆಂಡ್ಸ್, ಎಲ್ಲರೂ ವೆಯ್ಟ್ ಮಾಡಿ ನೋಡ್ಕೊಂತ ಇದ್ದಾರೆ. 16.15 16.2 13.6 ನಮ್ಮ ಮನೋಜ್ ಕುಮಾರ್ದು ಎಷ್ಟೈತೆ ನೋಡೋಣ. 71.4. ಅಷ್ಟು ಕಾಣೋದೇ ಇಲ್ವಲ್ಲ ಒಳಗಡೆ. ಮುದ್ದೆ ಜಾಸ್ತಿ, ಬೋನ್ಸ್ ಸ್ಟ್ರೆಂತ್ ಜಾಸ್ತಿ ಅಂತ. ಮಹೇಶನ್ ಕಮ್ಮಿ ಇದೆ, 63.9. ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನೋಡ್ತಾನೆ ಟೈಮ್ ಅಂತೂ ಆಗೇ ಹೋಯ್ತು. ಸೊ ಇನ್ನು ಅಮ್ಮನ ಮನೆಯಿಂದ ಮತ್ತೆ ರಿಟರ್ನ್ ಹೋಗಬೇಕು ಅಂದರೆ ಕಂಪಲ್ಸರಿ ಬೇಜಾರಂತೂ ಆಗೇ ಆಗುತ್ತಲ್ಲ. ಹಾಗೆ ಇನ್ನೇನು ಮಾಡೋದು ಅಂತ ಹೋಗ್ತಾ ಇದ್ದೀನಿ. ರಾತ್ರಿ ಬಂದೆ, ಒಂದು 3-4 hours ಇದ್ದಂಗೆ ಅನ್ನಿಸ್ತಿದೆ ಅಷ್ಟೇ. ಸೊ ಇನ್ನು ಹೋಗಲೇಬೇಕು, ಮತ್ತೆ ಮಂಡೆಯಿಂದ ಡ್ಯೂಟಿ ಎಲ್ಲ. ಹಾಗಾಗಿ ಹೋಗ್ತಾ ಇದ್ದೀನಿ. ಈಗ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಇನ್ನು ಮೆಟ್ರೋ ಹತ್ಕೊಂಡು ಈಗ ನಮ್ಮ ಮನೆಗಂತೂ ರಿಟರ್ನ್ ಹೋಗ್ತಾ ಇದ್ದೀನಿ. ಫೈನಲಿ ನಮ್ಮ ಮನೆಗಂತೂ ರೀಚ್ ಆಗಿದೆ. ಆಯಿತು. ಇನ್ನು ಇವತ್ತು ವರ್ತೂರು ಸಂತೆ ಇತ್ತು, ಹೋಗೋಕ್ಕಾಗಿಲ್ಲ, ಮಿಸ್ ಆಯಿತು. ಇನ್ನು ಸ್ಟಾರ್ ಮಾರ್ಕೆಟ್ಗೆ ಬಂದಿದ್ದೀನಿ, ಸ್ವಲ್ಪ ತರಕಾರಿ ತೊಗೊಂಡು ಹೋಗೋಣ ಅಂತ ಹೇಳಿ. ಬಟ್ ಇಲ್ಲಿ ನೋಡಿದ್ರೆ ಇವತ್ತು ಎಲ್ಲ ತರಕಾರಿ ಕೂಡ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಆಮೇಲೆ ಫುಲ್ಲು ಕ್ರೌಡ್ ಇದೆ. ಆ್ಯಂಡ್ ಸಂಡೇ ಅಲ್ವಾ, ತುಂಬ ಜನ ವೀಕೆಂಡು ಬಂದಿರ್ತಾರೆ. ಸೊ ವೀಕ್ ಡೇಸಲ್ಲೇ ಬರಬೇಕಿತ್ತು. ಬಟ್ ನನಗೆ ಸೋಮವಾರದಿಂದ ಬ್ಯುಸಿ ಆಗುತ್ತೆ ಅಂತ ಇವತ್ತು ಬಂದೆ. ಇನ್ನು ಏನು ಸಿಗಲಿಲ್ಲ ಜಾಸ್ತಿ ಕೂಡ.
ಸ್ವಲ್ಪನೇ ತೊಗೊಂಡೆ. ಬಟ್ ಸಂತೆನ ಮಿಸ್ ಮಾಡಿಕೊಂಡ್ರೆ ಹಿಂಗೆ ಇರುತ್ತೆ. ನಮ್ಮ ಹಸ್ಬೆಂಡ್ ಕೂಡ ಬ್ಯುಸಿ ಇರೋದ್ರಿಂದ ಅವರು ಕೂಡ ತಂದಿಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಪಾಸ್ತಾ ಒಂದು 1/4 kg ಅಷ್ಟು ಪಾಕೆಟ್ನ ತೊಗೊಂಡೆ. ಯಾಕೋ ಈ ನಡುವೆ ಸ್ವಲ್ಪ ಪಾಸ್ತಾ ಇಷ್ಟ ಆಗಿಬಿಡ್ತು, ಅದಕ್ಕೆ ಒಂದು 1/4 kg ಅಷ್ಟು ಪಾಸ್ತಾನ ತೊಗೊಂಡೆ, ಚಿಕ್ಕ ಪಾಕೆಟು. ಆ್ಯಂಡ್ ಸ್ವಲ್ಪ ಗ್ರಾಸರೀಸ್ ಖಾಲಿಯಾಗಿತ್ತು, ಅದನ್ನೆಲ್ಲ ತೊಗೊಂಡು ಒಂದು ಸ್ವಲ್ಪ ಟೊಮೊಟೊ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಥರ ಸ್ವಲ್ಪ ತರಕಾರಿನ ತೊಗೊಂಡು ಇನ್ನು ಬಿಲ್ ಮಾಡಿಸ್ಕೊಂಡು ರಿಟರ್ನ್ ಮನೆಗಂತೂ ಬಂದೆ ಫ್ರೆಂಡ್ಸ್. ತುಂಬಾ ಕ್ರೌಡ್ ಇತ್ತು ಇವತ್ತು. ಆ್ಯಂಡ್ ಇವತ್ತು ಕೂಡ ಫುಲ್ ಒಂಥರ ಟಯರ್ಡ್ ಆದಂಗೆ ಅನಿಸ್ಬಿಡ್ತು. ಇನ್ನು ಬೇಗನೆ ಮಲ್ಕೋಬೇಕು, ಯಾಕಂದರೆ ಮತ್ತೆ ಬೆಳಗ್ಗೆ ಬೇಗ ಎದ್ದಾಳಬೇಕು. ಮಂಡೇ ಬಂತು ಅಂದರೆ ಡ್ಯೂಟಿಗೆ ಹೋಗ್ಬೇಕಂದ್ರೆ ರಿಯಲಿ ಏನೋ ಒಂಥರ ಬೇಜಾರು. ಅಂದರೆ 2 days ರಜೆ ಸಿಕ್ತು ಅಂದರೆ ಹಿಂಗೆ ಇರುತ್ತಲ್ವ. ಮಂಡೇ ಒಂದಿನ ಮುಗೀತು ಅಂದರೆ ಮತ್ತೆ ಟ್ಯೂಸ್ಡೇಯಿಂದ ಸೆಟ್ ಆಗಿಬಿಡುತ್ತೆ. ಆ್ಯಂಡ್ ಫ್ರೈಡೇ ಬಂತು ಅಂದರೆ ಫುಲ್ ಖುಷಿ, ಯಾಕಂದರೆ 2 ದಿನ ರಜೆ ಸಿಗುತ್ತೆ. ಫ್ರೆಂಡ್ಸ್ ಎಲ್ಲನೂ ತರಕಾರಿ, ಒಂದು ಸ್ವಲ್ಪ ತರಕಾರಿ ಮತ್ತು ಗ್ರಾಸರೀಸ್ ತೊಗೊಂಬಂದೆ. ಒಂದು 700 ರೂಪೀಸ್ಗಷ್ಟೇ. ನನ್ನ ಮಕ್ಕಳು ಹೆಲ್ಪ್ ಮಾಡ್ತಿದ್ದಾರೆ. ಫ್ರೂಟ್ಸ್ ಎಲ್ಲ ಎತ್ತಿಟ್ರಾ? ನೋಡಿ ಫ್ರೆಂಡ್ಸ್, ಸ್ವೀಟ್ ಕಾರ್ನ್ಸ್ನ ಈ ಥರ ಸುಲಿದು ಇಟ್ಕೊತಾ ಇದ್ದೀನಿ. ಸೊ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾರ್ನಿಂಗು ಇದನ್ನು ಬಾಯ್ಲ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕಿ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೊಡೋದು. ಮತ್ತು ಕೊತ್ತಂಬರಿನೆಲ್ಲ ಸೋಸ್ಕೊಂಡೆ. ಇದು 5 ರೂಪೀಸು. ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಸೊ ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಪಾತ್ರೆ ಇದ್ದಾವೆ ತೊಳೆಯೋವು. ನೋಡಿ ಇವಳು ನೋಡಿ, ಮತ್ತು ಇವಳು ನೋಡಿ, ಊಟ ಮಾಡ್ರಿ ಅಂದರೆ ಏನು ಮಾಡ್ತಿದ್ದೀರಾ? ಆಯ್ತಾಯಿತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.